ಈಗ ಇವತ್ತು ಅಪ್ಪು ಬರ್ತಡೇ ವಿಚಾರವಾಗಿ ಅಪ್ಪು ಫಿಲಮ್ ರಿಲೀಸ್ ಮಾಡಿದ್ದಾರೆ ಅಲ್ವಾ? ನೀವು ಅಪ್ಪು ಫಿಲಮ್ ರಿಲೀಸ್ ಮಾಡಲ್ಲ ಅಂದ್ವಾ ಅದೇ ಅವ್ರದ್ದೇ ಬೇರೆ ಯಾವ್ದೋ ಫಿಲಮ್ ರಿಲೀಸ್ ಮಾಡ್ಬೋದಾಗಿತ್ತು. ಮಾತಾಡ್ಬಿಡ್ತೀನಿ ರಿಲೀಸ್ ಅಂತಾರಲ್ಲ, ಇದಕ್ಕೆ ನಾನು ಹೇಳ್ಬಿಡ್ತೀನಿ ಉತ್ತರ. ಇದು ತೊಂದರೆ ಏನ್ ಗೊತ್ತಾ, ಸಿನಿಮಾ ನಾವು ರಾಜ್ಕುಮಾರ ಟ್ರೈ ಮಾಡಿದ್ವಿ ಇದೇ ಬ್ಯಾನರ್, ಅದು ಕ್ಲಾಶ್ ಆಗುತ್ತೆ ಪಿಕ್ಚರ್ಗೆ, ಅವ್ರ ಸಿನಿಮಾಗೆ ಕ್ಲಾಶ್ ಆಗುತ್ತೆ ಅಂದ್ರೆ ಅವ್ರು ಯಾರು ಕೊಡೋದಿಲ್ಲ ಸಿನಿಮಾ. ಅಪ್ಪು ಪಿಕ್ಚರ್ಗೆ ರಾಜ್ಕುಮಾರ ಅದೆಲ್ಲ ಒಂದೇ ಬ್ಯಾನರ್ ಅಲ್ಲ ಒಂದೇ ಬ್ಯಾನರ್. ಸೊ ಪಿಕ್ಚರ್ ನಾವು ಟೆಕ್ನಿಕಲ್ ಆಗಿ ಕೇಳೋದು ಆಗೋದಿಲ್ಲ, ಅದು ಕೊಡೋದಿಲ್ಲ ಅವರು. ಸೊ ನಾನಿದು ಫಸ್ಟ್ ವೀಕ್ ಅವಾಗ ರಿಲೀಸ್ ಮಾಡಿದಾಗ ಇವರೆಲ್ಲ ಬಂದಿದ್ರು, ಬಂದು ಎಂಜಾಯ್ ಮಾಡಿದ್ರು ಪಿಕ್ಚರ್ನ. ಅವತ್ತು ಪ್ರಾಬ್ಲಮ್ ಆಯ್ತು, ಇವತ್ತು ಏನ್ ಪ್ರಾಬ್ಲಮ್ ಆಗೋ ಅವಶ್ಯಕತೆನೇ ಇಲ್ಲ, ಇವೆಲ್ಲ ಅವಶ್ಯಕತೆ. ಅಪ್ಪು ಪಿಕ್ಚರ್ ನಾವು ಕೇಳಿದ್ವಿ. ಜಾಕಿ ಯಾರಪ್ಪ ನೋಡಿದ್ರನಪ್ಪ? ಜಾಕಿ ಯಾರಾದ್ರೆ ಎಲ್ಲಪ್ಪ ಫಸ್ಟ್ ರಿಲೀಸ್ ಹಾಕಿದ್ದು ಜಾಕಿ ಬಂದಿದ್ರ? ಜಾಕಿ ಪಿಕ್ಚರ್ ಆಯ್ತು ಸರ್, ಈಗ ಬಿಡಿ ಸರ್, ಎರಡೇ ಪಾಯಿಂಟ್. ಈಗ ಚರ್ಚೆ ಇದ್ದದ್ದು ಅದು ಹೋಗೋದಲ್ಲ, ಎರಡೇ ಪಾಯಿಂಟ್. ಈಗ ಅವ್ರೇನು ಕೇಳ್ತಾ ಇರೋದು, ಇವತ್ತು ಅಪ್ಪು ಫಿಲಮ್ ರಿಲೀಸ್ ಆಯ್ತಾ, ದರ್ಶನ್ ಫಿಲಮ್ ಹಾಕಿದ್ದೀರಾ, ಫ್ಯಾನ್ಸ್ ವಾರ್ ಆಗುತ್ತೆ. ಆಮೇಲೆ ದರ್ಶನ್ ಅಭಿಮಾನಿಗಳಿಗೂ ಅವ್ರಿಗೂ ಬೇಕು ಅಂತ ಫಿಲಮ್ ರಿಲೀಸ್ ಮಾಡಿದಾರ ಅಂತ ಹೇಳಿ ಅದು ತಪ್ಪು ಕಲ್ಪನೆ. ಕಲ್ಪನೆ ಅಂದ್ರೆ ಅದು ತಪ್ಪು, 100% ತಪ್ಪು ಕಲ್ಪನೆ. ಈಗ ಈ ವಾರ ನಾನು ಅವತ್ತೇ ಪ್ರಾಮಿಸ್ ಮಾಡಿದ್ದೆ ಯಾರಿಗೆ, ಈ ಸಿನಿಮಾ ನಿರ್ಮಾಪಕರಿಗೆ ನಾನು ತಿರ್ಗಾ ಕೊಡ್ತೀನಿ ಅಂತ ಹೇಳಿದ್ದೆ. ಇವತ್ತು ಬಿಟ್ಟು ಬೇರೆ ಸಾಕ್ಬೋದಾಯ್ತು. ಇಲ್ಲ, ಯಾವ ಸಿನಿಮಾ ಇಲ್ವಲ್ಲ 21ಕ್ಕೂ ಯಾವ್ದು ಸಿನಿಮಾ ಇಲ್ಲ. ಕನ್ನಡ ಇಂಡಿಯಾ ಫಿಲಮ್ ರಾಜ್ಕುಮಾರ್ ಪಿಕ್ಚರ್ ಬಟ್ ಅದು ಇವತ್ತು ಅವ್ರ ಅಭಿಮಾನಿಗಳು ಅವ್ರು ಏನ್ ಬಂದ್ರೆ ಅವ್ರೇನ್ ಬಂದು ನಿಮ್ಮಲ್ಲಿ ಯಾಕೆ ಹಾಕಿದ್ರು ಬಂದಿಲ್ಲ, ಅವರು ನಮ್ಗೆ ಅವ್ರಿಗೆ ಇದು ವಾರ ಕೆಟ್ಟ ಬರ್ತದೆ, ಅವ್ರು ಕೆಟ್ಟದ್ದು ಹಾಕಿದ್ದಾರೆ ಇವತ್ತು ಬೇಡ ಅಂತ ಅವ್ರು ಹೇಳಕ್ ಬಂದಿದ್ರು. ನಾವು ತಿಳಿ ಬೇಳೆ ಅಲ್ಲೆಲ್ಲ ಕರ್ಕೊಂಡ್ ಬಂದಿದ್ದೀನಿ. ಬೇಕು ಅಂತಲ್ಲ, ಈಗ ಯಾವ್ದು ಸಿನಿಮಾಗಳಿಲ್ಲ ಈ ವಾರ, ಸಿನಿಮಾಗಳಿಲ್ಲ. ಒಂದು ಅವತ್ತಿಗೆ ನಾನು ಅವ್ರಿಗೆ ಮಾತು ಕೊಟ್ಟಿದ್ದೆ, ಇದ್ರ ಮೇಲೆ ನಾವು ತಿರ್ಗಿ ರಿಲೀಸ್ ಅಲ್ಲ, ಇದು ತುಂಬಾ ಸತಿ ಹಾಕೊಂಡಿದ್ವಿ. ಅದಲ್ಲ ಸರ್, ರಿಲೀಸ್ ಅಲ್ಲ ಗೊತ್ತು, ಬಟ್ ಇವತ್ತಿನ ಪರಿಸ್ಥಿತಿಗೆ ಅಂತ ಹೇಳ್ತಾರೆ ಅಷ್ಟೇ. ಅವ್ರು ಬಂದಿರೋದು ದರ್ಶನ ಅಭಿಮಾನಿಗಳೇ, ಅವ್ರೇನು ವಿರೋಧ ಪಕ್ಷ ಬಂದಿಲ್ಲ. ಅವ್ರು ವಿರೋಧ ಯಾಕೆ ಹಾಕಿದ್ದು ಕೇಳಕ್ ಬಂದಿಲ್ಲ. ಅವ್ರು ಬಂದಿರೋ ಉದ್ದೇಶ ಏನಪ್ಪಾ ಅಂದ್ರೆ ಅಪ್ಪೋದು ಬರ್ತಡೇ ಇರೋದ್ರಿಂದ ನಮ್ ಫ್ಯಾನ್ಸ್ ನಮ್ಗೆ ಕೆಟ್ಟ ಬರ್ತದೆ, ದರ್ಶನ್ ಅವ್ರ ಫ್ಯಾನ್ಸ್ಗೆ ಕೆಟ್ಟ ಬರ್ತದೆ, ಇವತ್ತು ಬೇರೆ ಫಿಲಮ್ ಹಾಕ್ಬಂದ ಅಂತ ಕೇಳಕ್ ಬಂದಿಲ್ಲ. ಸರಿನಪ್ಪ, ಅದಕ್ಕೆ ಕೇಳಕ್ ಬಂದಿಲ್ಲ. ಅದಕ್ಕೂ ಸಂಬಂಧ ಇಲ್ಲ. ನಾವು ಕೇಳ್ತಾ ಇರೋದು, ಈಗ ದರ್ಶನ್ ಇಸ್ ಆಲ್ಸೋ ಪಾರ್ಟ್ ಆಫ್ ದ ಇಂಡಸ್ಟ್ರಿ. ಪುನೀತ್ ರಾಜ್ಕುಮಾರ್ ಸರ್ ಅವರು ಇಂಡಸ್ಟ್ರಿ ಇರೋದು. ಓಕೆ, ಅದಕ್ಕೂ ಸಂಬಂಧ ಇಲ್ಲ. ನಮ್ಗೆ ಯಾವ್ದು ಸಿನಿಮಾ ಬೇಕಾಗಿತ್ತು, ಯಾವ್ದು ಇಲ್ಲ, ಕನ್ನಡ ಸಿನಿಮಾ ಹಾಕೋಣ ಅಂತಾನೆ ಹಾಕಿದ್ದು. ಕನ್ನಡ ಉದ್ದೇಶ ಮಾತಾಡಿದೀವಿ, ನಾವು ಜಾಸ್ತಿ ಮಾತಾಡಕ್ಕಾಗಲ್ಲ. ಅಲ್ಲಪ್ಪ, ನೀನೇ ಕೊಟ್ಟಿದ್ದು. ನಾನು ಅವತ್ತು ಸಿನಿಮಾದು ಏನೋ ಒಳ್ಳೇದ್ ಮಾತಾಡ್ತಿದ್ಯಾ ಅನ್ಕೊಂಡೆ. ಈ ತರ ಸ್ಟಾರ್ ವಾರ್ ಬರುತ್ತೆ ಸರ್, ಸ್ಟಾರ್ ವಾರ್ ನಡೀತಿದೆ ಸರ್. ಅಲ್ಲ, ಈಗ ಸಿನಿಮಾ ಈಗ ಸಿಂಗಲ್ ಸ್ಕ್ರೀನ್ ಬೇಡವಾ ಹಂಗಾರೆ ನಿಮ್ಗೆ? ಈ ವಾರ ಏನ್ ಮಾಡೋಣ ಹೇಳು? ಅಲ್ಲ ಸರ್, ನೀವು ಯಾವ್ದೋ ಕನ್ನಡ ಇಂಡಸ್ಟ್ರಿ ಎಷ್ಟೊಂದು ಸಿನಿಮಾ ಇದೆ ಸರ್. ನಮ್ ಬಾಸ್ ಒಬ್ಬರೇ ಹೀರೋ ಇರೋದ, ಕನ್ನಡ ಇಂಡಸ್ಟ್ರಿ ಎಷ್ಟು ಚೆನ್ನಾಗಿ ಯಾಕಣ ಬಿಡು. ಈಗ ಪಿಕ್ಚರ್ ಸ್ವಲ್ಪ ಮಾತಾಡ್ತೀನಿ, ಫಸ್ಟ್ ಕೇಳಿಸ್ಕೊಂಡ್ಬಿಡು, ಪರಿಸ್ಥಿತಿ ಹೇಳ್ಸ್ಕೊಂಡ್ಬಿಡು. ವ್ಯಾಪ ಇವತ್ತು ಸಿಂಗಲ್ ಸ್ಕ್ರೀನ್ ನಡೀತಾರ ತುಂಬಾ ಕಷ್ಟ ಇದೆ. ಫಸ್ಟ್ ಪಾಯಿಂಟ್ ತಿಳ್ಕೊ ಆಯ್ತಾ. ಸಿಂಗಲ್ ಸ್ಕ್ರೀನ್ ನ ನಡೆಸೋದು ತುಂಬಾ ಕಷ್ಟ ಇದೆ. ಈ ತರ ಕಾಂಟ್ರವರ್ಸಿಗಳು, ಈ ತರ ಯಾಕೆ ಹಾಕಿದ್ರಿ, ಯಾಕೆ ಹಾಕ್ಬಾರ್ದು, ಈ ತರ ಎಲ್ಲ ಮಾಡಕ್ ಹೋದ್ರೆ ಇವು 100 ಸೀಟ್ಸ್ ಹೋಗಿದೆ ಟೋಟಲ್ ಒಳಗಡೆ. ಓಕೆ, ನಮ್ಗೆ ಏನೋ ಒಂದು ಖುಷಿ, ಹಾಕಿದೀವಿ, ಜನ ಬಂದಿದ್ದಾರೆ, ಅದನ್ನ ಆತರ ಎಂಜಾಯ್ ಮಾಡಕ್ ಬಂದಿದ್ದಾರೆ, ಯಾವುದೋ ಒಂದು ಸಾಂಗ್ಗೋಸ್ಕರ ಬರ್ತಾ ಇದಾರೆ. ಆಯ್ತಾ, ಈಗ ಸಿನಿಮಾನೇ ಅಕಸ್ಮಾತ್ ಸಿನಿಮಾನೇ ಇಲ್ವಾ, ನಾವು ಅದರ್ ಲ್ಯಾಂಗ್ವೇಜ್ ಹಾಕ್ತಿವಾ, ಅದರ್ ಲ್ಯಾಂಗ್ವೇಜ್ ಯಾವ್ದಾರ ಸಿನಿಮಾ ಹಾಕಿದ್ರೆ ಅದಕ್ಕೂ ಪ್ರಾಬ್ಲಮ್ ಮಾಡ್ತಾರೆ. ಆಯ್ತಾ, ಈಗ ನಾವ್ ಹಾಕಿರೋದು ಪಕ್ಕ ಕನ್ನಡ ಸಿನಿಮಾ. ಆಯ್ತಾ, ಯಾರು ದರ್ಶನ್ ಅವ್ರು. ಅವತ್ತಿನ ಕಾಲ ಕೇಳ್ತೀನಿ ಕೇಳು, ನಿನ್ಗ ನಾವೆಲ್ಲ ಚಿಕ್ಕ ಹುಡುಗ, ನೀ ಎಷ್ಟು ಏಜ್ ನಿನ್ಗೆ? 30. ಅವತ್ತು 2002, 2003 ಇದು ಬಂದಿರೋ 2003 ಸಿನಿಮಾ ಇದು. ಆಯ್ತಾ, ಅವತ್ತಿಗೆ ಇಲ್ಲಿ ಪುನೀತ್ ರಾಜ್ಕುಮಾರ್ ಪಿಕ್ಚರ್, ಅಪ್ಪು ಅಣ್ಣನ ಪಿಕ್ಚರ್ ಇದ್ರೆ ಅಲ್ಲಿ ದರ್ಶನ್ ಅಣ್ಣನ ಪಿಕ್ಚರ್ ಇರೋದು. ಇಲ್ಲ, ಅಲ್ಲಿ ಪ್ರಮೋದ್ ಥಿಯೇಟರ್ ಅಲ್ಲಿ, ನಾನು ಹೇಳ್ತಾ ಇರೋದು ವೀರೇಶ್ ಪ್ರಮೋದ್ ಥಿಯೇಟರ್ ಅಲ್ಲಿ. ನಾವು ಫಸ್ಟ್ ಪಾಯಿಂಟ್ ಕೇಳಿದ್ವಿ ಪಿಕ್ಚರ್ನ, ಅದು ಅಪ್ಪು ಪಿಕ್ಚರ್ ನಾವು ಕೇಳಿದ್ವಿ. ಸೊ ಆಯ್ತು, ವೀರೇಶ್ ಥಿಯೇಟರ್ ಅವರು ನಮ್ಮವ್ರೇನೆ, ಅದೇನು ತಪ್ಪೇನಿಲ್ಲ, ಹಾಕೊಳ್ಳೋದ್ರಲ್ಲಿ ಏನು ತಪ್ಪೇನಿಲ್ಲ. ಕನ್ನಡ ಸಿನಿಮಾ ನಾವು ಹಾಕಿದೀವಿ, ಕನ್ನಡ ಸಿನಿಮಾ ಹಾಕ್ಬೇಕು ಅಂತ. ಈ ವಾರ ಯಾವ ಕನ್ನಡ ಸಿನಿಮಾನು ರಿಲೀಸ್ ಇಲ್ಲ, ಯಾವುದು ಇರಲಿಲ್ಲ. ಅವತ್ತು ನಾವು ಕೇಳಿದ್ವಿ, ಈ ತರ ಇದೆ, ಒಂದು ಸಿನಿಮಾ ಬೇಕು ಅಂತ ಡಿಸ್ಟ್ರಿಬ್ಯೂಟರ್ ಕೇಳಿದ್ವಿ, ಹಾಕೊಳ್ಳಿ ಸರ್ ಅಂತ ಅಂದ್ರು. ತಪ್ಪೇನಿದೆ? ನಾನ್ ಕೇಳ್ತಾ ಇರೋದು ತಪ್ಪೇನಿದೆ? ಕನ್ನಡ ಸಿನಿಮಾ ಹಾಕಿದ್ರೆ ಏನ್ ತಪ್ಪಿದೆ? ನಿಮಗೆ ತಪ್ಪು ಸರಿ ಕಾಣಿಸಲ್ಲ ಸರ್, ನೋಡೋ ಜನಕ್ಕೆ ಕಾಣಿಸುತ್ತೆ. ಜನದೆಲ್ಲ ಎಲ್ಲ ಈಗ ಅಭಿಮಾನಿಗಳು ಜನ ಇದ್ರೆ ಥಿಯೇಟರ್ ಸರ್. ಹೌದಪ್ಪ, ಈಗ ಥಿಯೇಟರ್ ಮುಚ್ಬಿಡೋಣ ಹೇಳಪ್ಪ, ಮುಚ್ಚಬೇಡಿ ಇಲ್ಲ ಕ್ಲೋಸ್ ಮಾಡಿ.
ಸಂಬಳ ಒಂದು ತಿಂಗಳಿಗೆ 4 ಲಕ್ಷ ರೂಪಾಯಿ ಬೇಕು. ಕೇಳಿಸ್ಕೊ, ಬಿಚ್ಬಿಡೋಣ ಥಿಯೇಟ್ರು, ಸಿಂಗಲ್ ಸ್ಕ್ರೀನ್ ಬೇಡ ಅಂತ ಹೇಳ್ಬಿಟ್ಟು. ಮತ್ತೆ ಇನ್ನೇನಪ್ಪ, ಈಗ ಕನ್ನಡ ಸಿನಿಮಾ ಹಾಕಿದ್ರು ತೊಂದ್ರೆ, ಕನ್ನಡ ಇಲ್ಲ ಕೇಳಿಸ್ಕೊ, ಮೊನ್ನೆ ಹೇಳ್ತೀನಿ ಕೇಳು, ಅವ್ರಿಗೆ ಗೊತ್ತು ತೊಂದ್ರೆ. ಕನ್ನಡ ಸಿನಿಮಾ ಹಾಕ್ತಾಗೂ ತೊಂದ್ರೆ, ಆಯ್ತಾ? ತಮಿಳ್ ಪಿಕ್ಚರ್ ಹಾಕಿದ್ರು ತೊಂದ್ರೆ, ಮೊನ್ನೆ ಚಾವ ಹಾಕಿದ್ರು ತೊಂದ್ರೆ. ಸರಿ, ಏನ್ ಮಾಡೋಣ ಹೇಳ್ಬಿಡಿ ನೀವೇ. ಥಿಯೇಟರ್ಗೆ ಏನ್ ಮಾಡ್ಬೇಕು? ರೆವೆನ್ಯೂ ಬರ್ಬೇಕು ಅಂದ್ರೆ ಏನ್ ಮಾಡ್ಬೇಕು? ಸಂಬಳ ಕೊಡ್ಬೇಕು, ಎಲೆಕ್ಟ್ರಿಕ್ ಬಿಲ್ ಇವತ್ತು ಬೇರೆ ಹಾಕ್ಬೋದಾಯ್ತಲ್ಲ ಅಂತ ಪಬ್ಲಿಸಿಟಿ. ಬಾರಪ್ಪ, ಇಲ್ಲ ಬಾರಪ್ಪ, ಇನ್ನೇನಪ್ಪ ಅವಾಗ ಎಷ್ಟ್ ಮಾಡಿದ್ರು? ಒಂದ್ ವಾರ, ಒಂದ್ 15 ಮುಂಚೆ ಮಾಡಿದ್ರು. ಜನಕ್ಕೆ ಬಂದಿದೆ ಯಾರು ಇಲ್ಲ. ನಾನು ಇದೇ ಡಿಸ್ಟ್ರಿಬ್ಯೂಟರ್ ಹತ್ರ ನಾವೇ ಮಾತಾಡಿದೀವಿ ಅವತ್ತು, ಆಯ್ತಾ? ನಾನೇ ಮಾತಾಡ್ಬಿಟ್ಟು ಅವ್ರಿಗೆ ಪ್ರತಿಯೊಂದು ಹೇಳಿದ್ದೆ ಅವ್ರಿಗೆ, ಈ ತರ ಹಿಂಗಿದೆ, ಸಿನಿಮಾ ಹಾಕ್ತಿದ್ದೀರಾ ಏನು ಅಂತ. ಅವಾಗ ಆಕ್ಚುಲಿ ಇನ್ನೊಂದು ಗಣೇಶ್ ಸರ್ದು ಒಂದು ಪಿಕ್ಚರ್ ಹೋಗ್ತಿತ್ತು, ಕೃಷ್ಣ ಪ್ರಣಯ ಪಿಕ್ಚರ್ ಹೋಗ್ತಾ ಇತ್ತು. ಆ ಪಿಕ್ಚರ್ಗೆ ಎಲ್ಲಾನು ಇದನ್ ಮಾಡಿ ಪಾಪ ಅವರು ಡೇಟ್ ಬಿಟ್ಕೊಟ್ರು, 2 ಶೋ ಬಿಟ್ಕೊಟ್ರು. ಪಿಕ್ಚರ್ ಆ ರೇಂಜ್ಗೆ ಹೋಗುತ್ತೆ ಅಂತ ಯಾರು ಅನ್ಕೊಂಡಿರ್ಲಿಲ್ಲ. ಸಿನಿಮಾ ಇವಾಗ ಜನ ನೋಡ್ಬೇಕು, ಇಷ್ಟಪಟ್ಟು ನೋಡ್ತಾರೆ. ಎಲ್ಲಾ ಸಿನಿಮಾ ಇದಕ್ಕೂ ಅದಕ್ಕೂ ಕಂಪ್ಯಾರಿಸನ್ ಇಲ್ಲ. ಫಸ್ಟ್ ತಿಳ್ಕೊಳ್ರಿ, ಇದು ಆಲ್ರೆಡಿ ಬಂದು ಹೋಗಿದೆ ಸಿನಿಮಾನ, ಇದನ್ನ ಬಂದು ಜನ ಎಂಜಾಯ್ ಮಾಡಿ ಹೋಗಿದ್ದಾರೆ. ಇದು ನಮ್ಗೆ ಇವಾಗ ಕನ್ನಡ ಸಿನಿಮಾ ಬೇಕು ಅಂತ ನಾವು ಹಾಕೊಂಡಿರೋದು ಥಿಯೇಟರ್ಗೆ. ಇದು ಅದು ಫಸ್ಟ್ ಟೈಮ್ ರಿಲೀಸ್ ಆಗಿರೋದು ಆ ಸಿನಿಮಾ. ಯಾವುದು ಅಪ್ಪು ಅಂದ್ರೆ ರಿಲೀಸ್ ಫಸ್ಟ್ ಟೈಮ್ ಅದು ಆಗ್ತಾರೆ. ಅದಕ್ಕೆ ಜನ ಕ್ರೇಜ್ ಅಲ್ಲಿ ಬೇರೆ ತರ ಇದೆ. ಇದು ಕ್ರೇಜ್ ಹೆಂಗಿತ್ತು ಫಸ್ಟ್ ನೀವು ನೋಡಿದ್ರೆ ಯೂಟ್ಯೂಬ್ ಅಲ್ಲಿ? ನಾನೇ ಫಸ್ಟ್ ಬಂದು ತುಂಬಾ ಇನ್ನೊಂದು ಹೇಳ್ತೀನಿ ಸರ್. ಇಲ್ಲಿ ಏನಾಗುತ್ತೆ ಅಂದ್ರೆ ಅಪ್ಪು ಸರ್ ಸಿನಿಮಾ ಹಿಂದೆ ಆಪೋಸಿಟ್ ಯಾರು ಬಿಟ್ಟಿದಾರ, ಯಾವ್ದು ಬಿಟ್ಟು ಇದೊಂದು ಬಿಟ್ಟಾಗ ಏನಾಗುತ್ತೆ ಅಂದ್ರೆ ಕಾಂಟ್ರವರ್ಸಿ ಆಗುತ್ತೆ ಸರ್. ಜನರು ದರ್ಶನ್ ಸರ್, ದರ್ಶನ್ ಅಭಿಮಾನಿಗಳು ಒಳ್ಳೆ ಉದ್ದೇಶದಿಂದ ಕೇಳಿದ್ದಾರೆ. ಇದು ಕಾಂಟ್ರವರ್ಸಿ. ಈಗ ನನ್ನ ಉದ್ದೇಶ ಏನ್ ಗೊತ್ತಾ ಸರ್, ಇವತ್ತಿನ ಕಾಲದಲ್ಲ ಅವತ್ತಿನ ಕಾಲದಲ್ಲೂ ನಾನು ಹೇಳ್ತಾ ಇದ್ದೀನಿ, ಅಲ್ಲಿ ಅಪ್ಪು ಅಣ್ಣನ ಪಿಕ್ಚರ್ ಇದ್ರೆ ದರ್ಶನ್ ಅಣ್ಣನ ಪಿಕ್ಚರ್ ಇರೋದು. ಅದೇನ್ ಕಾಂಟ್ರವರ್ಸಿ ಆಗುತ್ತೆ? ಅವಾಗಿನ ಪರಿಸ್ಥಿತಿ ಬೇರೆ, ನಮಗೂ ನ್ಯೂಸನ್ಸ್ ಆಗೋದು ಬೇಡ, ಆಮೇಲೆ ಲ್ಯಾಂಡ್ ಆರ್ಡರ್ ಸಮಸ್ಯೆ ಆಗೋದು ಬೇಡ ಅಂತ ನಮ್ದು ಒಂದು ಉದ್ದೇಶದಿಂದ ನಾವು ಇದು ಸಿನಿಮಾ, ಇದು ಸಿನಿಮಾ ಪಾಡಿಗೆ ಜನ ಪಬ್ಲಿಕ್ ಬಂದು ನೋಡ್ತಾರೆ. ನಿಮ್ಗೆ ಇಷ್ಟ ಅವಲ್ಲಪ್ಪ. ಇವಾಗ ಅವತ್ತಿನ ಕಾಲದಲ್ಲೂ ಇತ್ತು, ಯಾಕೆ ಇರ್ಲಿಲ್ಲ? ಅವತ್ತು ಇತ್ತು ಸ್ಟಾರ್ ವಾರ್ಸ್, ಯಾವತ್ತೂ ಇರಲಿಲ್ಲ. ಅದು ಅಭಿಮಾನಿಗಳು ಮಾಡ್ಕೊಳ್ಳೋದು, ಯಾವತ್ತು ಅವ್ರಾಗವ್ರು ಯಾರು ಮಾಡಿಲ್ಲ. ಅವ್ರು ಯಾರು ದರ್ಶನ್ ಅಣ್ಣ ಇರ್ಬೋದು, ಅಪ್ಪು ಅಣ್ಣ ಇರ್ಬೋದು, ಅವ್ರು ಯಾವತ್ತೂ ಒಬ್ರಿಗೂ ಅವ್ರು ತುಂಬಾ ಚೆನ್ನಾಗಿದ್ರು ಅವರು, ಆಯ್ತಾ? ಅವ್ರಿಗೂ ತೊಂದರೆ ಇರ್ತಿರ್ಲಿಲ್ಲ. ಸ್ಟಾರ್ ವಾರ್ ಅಂತ ನೀವು ಕನ್ನಡ ಸಿನಿಮಾಗೆ ಈ ತರ ಮಾಡೋದು ಬಹಳ ದೊಡ್ಡ ತಪ್ಪು. ನಾವು ಇವಾಗ ಯಾವ ಸಿನಿಮಾ ಹಾಕೋದು ಅಂತ ನಮ್ಗೆ ಗೊತ್ತಿಲ್ಲ. ಇನ್ನೊಂದು ಹೇಳ್ತೀನಿ, ಸೋಷಿಯಲ್ ಮೀಡಿಯಾ ಎಷ್ಟು ಇದಿದೆ ಅಂದ್ರೆ ಸರ್, ಇವಾಗ ಆಲ್ರೆಡಿ ನೀವೇ ಮಾಡ್ತಾ ಇದ್ದೀರಲ್ಲ ಎಲ್ಲ ಅವಶ್ಯಕ. ಕನ್ನಡ ಸಿನಿಮಾಗಳಿಗೆ ಸಿನಿಮಾ ರಿಲೀಸ್ ಆಗಿದೆ, ಟಿಕೆಟ್ ತಗೊಂಡಿದ್ದೀವಿ. ಟಿಕೆಟ್ ತಗೊಳಪ್ಪ, ನೀ ಟಿಕೆಟ್ ಬರ್ದಿದ್ರು ಪ್ರಶ್ನೆ ಅದಲ್ಲ. ಪ್ರಶ್ನೆ ಫಸ್ಟ್ ಆಫ್ ಆಲ್ ಬಿಟ್ಟು ಹೋದ್ವಾರ ಯಾವ್ದಿದ್ದು? ಹೋದ್ವಾರ ಯಾವ್ದಪ್ಪ ಇತ್ತು? ಹೋದ್ವಾರ ಬಂದಿದೆ ನಿನ್ ಪ್ರಸನ್ನ ಥಿಯೇಟರ್ಗೆ ಸಿಂಗಲ್ ಸ್ಕ್ರೀನ್. ಯಾವ ಪಿಕ್ಚರ್ ನೋಡಿದೆ ಲಾಸ್ಟ್ ಕನ್ನಡ ನೀನು? ಯಾಕೆ ರಾಕ್ಷಸ ನೋಡ್ಲಿಲ್ವ ನೀನು? ಯಾಕೆ ನೋಡ್ಲಿಲ್ಲ ಸರ್? ನಾನು ಆ ವಾರ ಯಾವ ಸಿನಿಮಾ ನೋಡಿದೆ? ನೀನ್ ಅಲ್ಲೇ ಇದ್ದಲ್ಲಪ್ಪ, ನೀನೇ ಮಾತಾಡ್ತಿದ್ದಲ್ಲಪ್ಪ ಮೀಡಿಯಾ ಮುಂದೆ, ಅದ್ಯಾವುದೋ ಯೂಟ್ಯೂಬ್ ಚಾನಲ್ ನಿನ್ನ ನೋಡದ್ನಲ್ಲಪ್ಪ ನಾನು. ರಾಕ್ಷಸ ಸಿನಿಮಾಗೆ ಬಂದಿಲ್ಲ ಸರ್ ನಾನು. ಯಾಕೆ ಬಂದಿಲ್ಲ? ಯಾಕೆ ನೋಡ್ಲಿಲ್ಲ? ಸರ್ ನಾನು ನಮ್ಮ ಬಾಸನ್ ಗೌರವಿಸ್ತೀನಿ, ಕನ್ನಡ ಸಿನಿಮಾನು ಗೌರವಿಸ್ತೀನಿ. ನಾನು ಫ್ರೀ ಟೈಮ್ ಇದ್ದಾಗ ನಾನು ಸಿನಿಮಾ ನೋಡ್ತೀನಿ. ರಿವ್ಯೂ ಈಗ ನೀನ್ ಹೇಳ್ತಾ ಇದೆಯಲ್ಲ, ನೀನು ಫ್ರೀ ಟೈಮ್ ಮಾತ್ರ ನೋಡ್ತೀನಿ ಟೋಟಲಿ ಸರ್. ನನ್ನ ಫ್ರೀ ಟೈಮ್ ಎಲ್ಲ ಕನ್ನಡ ಸಿನಿಮಾಗಳಲ್ಲೇ ಕಳಿತೀನಿ ನಾನು, ಯಾಕಂದ್ರೆ ನೋಡ್ತಿರ್ಬೋದು ಸರ್. ನಾನು ಪ್ರತಿ ಸಿನಿಮಾಗಳನ್ನ ಹೋಗಿ ನಾನು ಗೌರವಿಸ್ತೀನಿ. ಇವಾಗ ನೋಡು ಬೇಡ ಅಂದ್ರೆ ನಾವು ಮುಚ್ಚಿಬಿಡ್ತೀವಿ ಥಿಯೇಟರ್. ಯಾಕಂದ್ರೆ ನಾವು ಹಾಕಿರೋದೇ ಕನ್ನಡ ಸಿನಿಮಾನಪ್ಪ. ಇವತ್ತವರೆಗೂ ಹೇಳ್ತಿದ್ವಿ ಕೇಳಪ್ಪ. ಈಗ ಕೋವಿಡ್ ನಂತರನೇ ಯಾವಾಗ ಈ ತರ ಎಲ್ಲ ಕಾಂಟ್ರವರ್ಸಿ ಮಾಡ್ಕೊಂಡ್ ಬಂದ್ರೆ ನಾಳೆ ಕನ್ನಡ ಇಂಡಸ್ಟ್ರಿ ಇರಲ್ಲ. ಈಗ ಹೇಳಿದೀನಿ, ಡೈರೆಕ್ಟ್ ಆಗಿ ಹೇಳ್ತಾ ಇದ್ದೀನಿ. ಈ ತರ ಸುಮ್ಮನೆ ಸಣ್ಣ ಪುಟ್ಟ ಅವಶ್ಯಕತೆ ಇಲ್ದಿರೋಂತ ಸ್ಟಾರ್ ವಾರ್ಸ್, ಯಾವ ಸ್ಟಾರ್ ವಾರು ಇಲ್ಲ, ಏನೂ ಇಲ್ಲ. ನೀವೇ ಅದನ್ನ ಕ್ರಿಯೇಟ್ ಮಾಡ್ಕೊತಿದ್ದೀರಾ ಅಷ್ಟೇನೆ. ನಾನು ಓಪನ್ ಆಗಿ ಹೇಳ್ತಾ ಇದ್ದೀನಿ. ಜನರು ನೋಡೋರ್ಗೆ ಹಂಗ ಅನ್ಸುತ್ತೆ. ಇವತ್ತು ಅನ್ಸೋದೇನಿಲ್ಲಪ್ಪ, ಸಿನಿಮಾ ಯಾವ್ದು ಇಲ್ಲ. ನಾನು ಹೇಳ್ತಾ ಇಲ್ವಾ, ಕನ್ನಡ ಸಿನಿಮಾಗಳಿಗೆ ನಾನು ಹೇಳ್ತಾ ಇರೋದು ಸುಮ್ಮನೆ ಹಾಕ್ಬಿಟ್ಟು ಜನ ಬರ್ಬೇಕು. ಜನ ಬರೋ ಅಂತ ಸಿನಿಮಾ ಅದನ್ನ ಇದೆಯಾ? ನಾನು ಕೇಳ್ತಾ ಇದ್ದೀನಿ, ಜನ ಬರೋ ಅಂತ ಸಿನಿಮಾ ಇದೆಯಾ? ಜನ ಬರೋ ಅಂತ ಸಿನಿಮಾ ಬೇಕು ನನಗೆ. ಜನ ಬಂದು ಒಂದು ನಿಮಿಷ ಕೇಳಿಸ್ಕೊ. ಈಗ ನಿನ್ ಟಿಕೆಟ್ ತಗೊಂಡಿದೀನಿ ಅಂತ ಅಂದೆ ಅಲ್ವಾ, ಇದೇ ಹಿಂದಿನ ವಾರ ನೀನ್ ಫ್ರೀ ಇರ್ಲಿಲ್ವಾ? ನನಗ್ ಬೇಡ, ಜನ ನೋಡ್ಬೇಕು ಸಿನಿಮಾನ. ಯಾರು ನೋಡಿದ್ರೇನೋ ನಾವು ನಡ್ಸಕ್ಕಾಗೋದು. ಕೇಳಿಸ್ಕೊ ಒಂದು ನಿಮಿಷ, ಜನ ಬಂದು ಕಾಸು ಕೊಟ್ಟು ನೋಡ್ಬೇಕು. ನೀವು ಈ ತರ ಕಾಂಟ್ರವರ್ಸಿ ಮಾಡ್ಕೊಂಡಿದ್ರೆ ಅವರು ಸಿನಿಮಾ ಬೇಡ ಹಾಕ್ಬೇಡಿ, ಲ್ಯಾಂಡ್ ಆರ್ಡರ್ ಇಶ್ಯೂ ಅಂತಾರೆ. ಸಿನಿಮಾ ಹಾಕ್ಬಿಡಿ ಅಂತ ಹೇಳಿಲ್ಲ.
ಏನಾಗುತ್ತೆ ನಾವು ಮುಚ್ಚಿಬಿಡುವಾಗ ಥಿಯೇಟರ್ ಅಷ್ಟೇ ಈ ವಾರ ಅಷ್ಟೇ. ನಾನು open ಈ ಟೈಮ್ ಪ್ರಶ್ನೆ ಬೇಡ. ಈ ಟೈಮಲ್ಲಿ ನನಗೆ ಸಿನಿಮಾ ಇಲ್ಲ. ಹೋದ ವಾರನೂ ನನಗೆ ಸಿನಿಮಾ ಇಲ್ಲ. ತಿಂಗಳಿಂದ ನಮ್ಮ ಸ್ಟಾಫ್ ಸ್ಯಾಲರಿ ಆಗಿಲ್ಲ. ನೀನು ಒಂದು ಲೆಟರ್ ಕೊಟ್ಬಿಡು, ದರ್ಶನ್ ಅವ್ರ ಸಿನಿಮಾ ಹಾಕ್ಲೇಬಾರ್ದು ಅಂತ, ಕನ್ನಡ ಸಿನಿಮಾ ಅಭಿಮಾನ ಇದೆ ಸರ್. ಪ್ರತಿ ಸಿನಿಮಾ ಅಂತ ನಾವು ಬಾಸ್ ಅಂತ ಬಂದಾಗ ಫಸ್ಟ್ ಈ ಥಿಯೇಟರ್ಗೆ ನಾವು ಬರೋದು. ಆಯ್ತಪ್ಪ, ಈ ವಾರನೂ ಇಲ್ಲ, ಮುಂದಿನ ವಾರನೂ ನನಗೆ ಸಿನಿಮಾ ಇಲ್ಲ. ನೀನ್ ಯಾವ್ದಾರ ಒಂದು ಸಿನಿಮಾ ಮಾಡ್ಬಿಟ್ಟು ನನಗೆ ಇಷ್ಟಿಷ್ಟು ಅಂತ ನನಗೇನು ಬೇಡ. ನನ್ನ ಸ್ಟಾಫ್ ಸ್ಯಾಲರಿ, ನನ್ನ ಕರೆಂಟ್ ಬಿಲ್ಲು ಇಷ್ಟು ಕೊಡಪ್ಪ, ನನಗೆ ಸಾಕು. ನಾನು ಭಿಕ್ಷೆ ಕೇಳ್ತಾ ಇದ್ದೀನಿ ಸರ್. ನಾನು ನೋಡಿ, ನಾನು ಸಿನಿಮಾ ಮಾಡೋಷ್ಟು ನನಗೆ ಶ್ರೀಮಂತನಲ್ಲ, ನಾನು ಬಡವ. ಆಯ್ತಾ? ನಾವು ತುಂಬಾ ಕಷ್ಟದಲ್ಲಿದ್ದೀವಪ್ಪ. ಇವತ್ತಿನ ಪರಿಸ್ಥಿತಿ ಸಿಂಗಲ್ ಸ್ಕ್ರೀನ್ ತುಂಬಾ ಕಷ್ಟ ಇದೆ. ನನಗೆ ಸಿನಿಮಾ ಇಲ್ಲ. ನಾನು ಡೇರೆಂಟ್ ಆಗಿ ನಾನು ನಿಂತ್ಕೊಂಡು ಮಾಡ್ತಾ ಇದ್ದೀನಿ ಇಂಡಸ್ಟ್ರಿಗೋಸ್ಕರ. ನನ್ನ ಸಿಂಗಲ್ ಸ್ಕ್ರೀನ್ಗೋಸ್ಕರ ನಾನು ಹೊಡೆದಾಡ್ತಿದ್ದೀನಿ ಅಷ್ಟೇನೆ. ಇಲ್ಲಿ ನಾನು ಏನು ತಪ್ಪ ಇಲ್ಲ, ಕೇಳಿಸ್ಕೊ, ಒಂದು ಅಪರಾಧ ನಾನು ಎಲ್ಲೂ ಮಾಡಿಲ್ಲ. ಆಯ್ತಾ? ನಾನು ಯಾವ ಇದು ಮಾಡಿಲ್ಲ. ಇದೇ ರಿಲೀಸ್ ಸಿನಿಮಾ ಯಾರು ಹೇಳ್ಬೋದು. ಇವತ್ತು ಅವತ್ತಿಂದ ನಾನೇ ರಿಲೀಸ್ ಫಸ್ಟ್ ತೋರಿಸಿದ್ದು ಕನ್ನಡ ಇಂಡಸ್ಟ್ರಿ. ಪ್ರಸನ್ನ ಥಿಯೇಟರ್ ಅಲ್ಲೇ ಫಸ್ಟ್ ತೋರಿಸಿದ್ದು ರಿಲೀಸ್. ಯಾಕೆ ಎಲ್ಲೂ ಯಾರು ಹಾಕಿರ್ಲಿಲ್ಲ, ನಾವು ಧೈರ್ಯ ಮಾಡಿ ಹಾಕಿದ್ವಿ. ಇದು ಫಸ್ಟ್ ಹಾಕಿದ್ ಯಾವ್ದು ಗೊತ್ತಾ? ರಿಲೀಸ್ ಯಾವ್ದೋ ತೆಲುಗು ಫಿಲಂ ಫಸ್ಟ್. ಅವ್ರು ಯಾರು ನಾವು ಕನ್ನಡ ನಾವು ಯಾಕೆ ಹಾಕ್ಬಾರ್ದು ಅಂತ ನಾವು ಯೋಚನೆ ಮಾಡಿದ್ವಿ. ಪಾಪ ಶಂಕರ್ ಅನ್ನೋರು ಶಾಸ್ತ್ರಿ ಎತ್ಕೊಂಡ್ಬಂದ್ರು. ಪಾಪ ಅವತ್ತು ಅಷ್ಟೇ ಆ ಅಪ್ಪಂಗ ಅಷ್ಟು ಒಬ್ಬಿಬ್ರು ತೊಂದರೆ ಕೊಡ್ಲಿಲ್ಲ, ಎಲ್ಲಾರು ತೊಂದರೆ ಕೊಟ್ರು. ತದನಂತರ ಜಾಕಿ ಸೂಪರ್ ಹಿಟ್. ಇನ್ನ ನೀನು ಬಿಫೋರ್ ಕೋವಿಡ್ ಬಂದ್ರೆ ಕೇಳಿಸ್ಕೊ, ವಿಷ್ಣುವರ್ಧನ್ ಅವ್ರ ಪಿಕ್ಚರ್ ಸಾಹಸ ಸಿಂಹ, ಪ್ರತಿಯೊಂದು ಸಿನಿಮಾ, ಅಣ್ಣ ಅವ್ರ ಸಿನಿಮಾ 2014 ಆಪರೇಷನ್ ಡೈಮಂಡ್ ರಾಕೆಟ್ ಅನ್ಸುತ್ತೆ, ಆ ಸಿನಿಮಾ ಅವತ್ತಿಂದ ನಾವೇ ರಿಲೀಸ್ ಹಾಕೊಂಡ್ ಬಂದಿರೋದು. ಅಣ್ಣ ಅವ್ರ ಸಿನಿಮಾ ಇರ್ಬೋದು, ಯಾರದೇ ಸಿನಿಮಾ ಇರ್ಬೋದು. ಇದು ಕನ್ನಡ ಸಿನಿಮಾ ಬೆಲ್ಟ್. ಇಲ್ಲಿ ದರ್ಶನ್ ಅಣ್ಣನ ಸಿನಿಮಾನು ಬಂದಿದೆ, ಅಪ್ಪು ಅಣ್ಣನ ಸಿನಿಮಾನು ಬಂದಿದೆ, ಶಿವಣ್ಣ ಅವ್ರ ಸಿನಿಮಾನು ಬಂದಿದೆ, ಎಲ್ಲಾರ ಸಿನಿಮಾ ಬಂದಿದೆ. ನಮಗೆ ಕನ್ನಡ ಸಿನಿಮಾ ಇವಾಗ ತಮಿಳ್ ಸಿನಿಮಾ ಒಂದು ರೆಡಿ ಇದೆ. ನೀವು ಯಾರಾದ್ರೂ ಒಂದು ಶೋ ಕೊಟ್ಟಿದೀವಿ, ಯಾಕೆ ಕೇಳಿಸ್ಕೊ ನಿಮಿಷ, ಎಲ್ಲ ಬೇಡ ಅಂದ್ರೆ ನಾನು ಈಗ ಇಮಿಡಿಯೇಟ್ ಆಗಿ 5 ಶೋಸ್ ಅದನ್ನೇ ಹಾಕ್ತೀನಿ ಸರ್. ನನಗೆ ಯಾರು ತೊಂದರೆ ಮಾಡಬೇಡಿ. ನಾನು ತೊಂದರೆ ಮಾಡ್ತಿಲ್ಲ ಸರ್. ನಾನು ಕೇಳ್ತಾ ಇರೋದು ಇಷ್ಟೇ ಸರ್. ಈ ಟೈಮ್ ಅಲ್ಲಿ ಇದು ಬೇಡ ಅಷ್ಟೇ ಸರ್. ನಾನು ಹೇಳ್ತಾ ಈ ಟೈಮಲ್ಲಿ ನನಗೆ ಸ್ಯಾಲರಿ ಆಗಿಲ್ಲ. ನನ್ ಕಷ್ಟ ಅರ್ಥ ಮಾಡ್ಕೋ, ಕೇಳಿಸ್ಕೊ. ಹೋದ್ ವಾರ ರಾಕ್ಷಸ ಪಿಕ್ಚರ್ ಚೆನ್ನಾಗಿದೆ ಪಿಕ್ಚರ್ ಅಂದ್ರು ಜನ ಥಿಯೇಟರ್ ಬರ್ಲಿಲ್ಲ. ಬರೋ ಎಕ್ಸ್ಪೆಕ್ಟೇಷನ್ ಪಾಪ ಪ್ರೊಡ್ಯೂಸರ್ ನಿರ್ಮಾಪಕ ಮನೆ ಒಂದು ಪ್ರತಿಯೊಂದು ಹಣ ಇಟ್ಕೊಂಡು ಪಿಕ್ಚರ್ ತೆಗ್ದ. ಸೊ ಪಾಪ ಅವ್ರಿಗೆ ಒಳ್ಳೇದಾಗ್ಲಿ ಅಂತ ಒಂದು ಶೋನು ಇಟ್ಕೊಂಡೆ ನಾನು. ಕೊಟ್ಟಿರೋದು ಎಷ್ಟು ಅದು ಇದು ಯಾಕೆ ಉದ್ದೇಶಕ್ಕೆ ಈ ಪಿಕ್ಚರ್ ಹಾಕಿರೋದು ಅಂತ ಹೇಳ್ತೀನಿ ಕೇಳು. ಕ್ರೌಡ್ ಪುಲ್ಲಿಂಗ್. ಅದು ಪಿಕ್ಚರ್ ತೆಗೆದ್ವಿ ಗೊತ್ತಾ ಫಸ್ಟ್ ವೀಕ್. ನೀನ್ ಬಂದಿದ್ದ ಫಸ್ಟ್ ವೀಕ್? ಅವಾಗ ಫಸ್ಟ್ ಟೈಮ್ ಆಗ್ತಾ ಬಂದಿದ್ದ ಬಂದಿದ್ದ ಸಂತೋಷ. ಅವತ್ತು ಆ ಪಿಕ್ಚರ್ ಸಿನಿಮಾ ಟೈಮಲ್ಲಿ ತುಂಬಾ ಪ್ರಾಬ್ಲಮ್ ಆಯ್ತು. ಮಿನಿಮಮ್ ಬರೀ 7 days 6 days ನಾನು ಆ ಪಿಕ್ಚರ್ ತೆಗಿಬೇಕಾಯ್ತು. ಆ ಪಿಕ್ಚರ್ ತೆಗೆದ್ಮೇಲೆ ಲಾ ಅಂಡ್ ಆರ್ಡರ್ ಇಶ್ಯೂನೇ ಅವತ್ತು ನನಗೆ ಬಂದಿದ್ದು. ಆಯ್ತಾ? ತೆಗೆದ್ವಿ 6 days ನಾವು ತೆಗೆದ್ವಿ ಪಿಕ್ಚರ್ನ. ಎಲ್ಲಾರ್ಗು ರೆಸ್ಪೆಕ್ಟ್ ಕೊಟ್ಟು ತೆಗೆದ್ವಿ. ಸೂಪರ್ ಆಗಿ ಹೋಗ್ತಿದ್ವಿ ಪಿಕ್ಚರ್ ತೆಗೆದ್ವಿ. ನಾನು ಅವ್ರಿಗೆ ಪ್ರಾಮಿಸ್ ಕೊಟ್ಟೆ, ಯಾರಿಗೆ? ನಿರ್ಮಾಪಕರಿಗೆ. ಯಾವತ್ತಾರು ಒಂದ್ ದಿವಸ ನನಗೂ ಸಿನಿಮಾ ಇಲ್ದಿದ್ದ ದಿವಸ ನನ್ನ ಥಿಯೇಟ್ರಲ್ಲಿ ನನಗೂ ಕಷ್ಟ ಅಂತ ಬಂದಾಗ ಒಂದ್ ದಿವಸ ಕೊಡಿ ಸಿನಿಮಾನ ಅಂತ ಕೇಳಿದೆ. ಸರಿ ಸರ್, ನೀವು ನನಗೆ ಅವತ್ತು ಹೋಗೋ ಸಿನಿಮಾ ತೆಗ್ದಿದ್ದೀರಾ, ಇವತ್ತು ನನಗೆ ಹಾಕೊಡಿ ಅಂತ ಹೇಳಿದ್ದಾರೆ. ಸೊ ಇವತ್ತು ನನಗೂ ಕಷ್ಟ ಇದೆ, ಅವರು ಬಂದಿದ್ದಾರೆ. ಇನ್ನು ಏಪ್ರಿಲ್ ಮೇನಪ್ಪ ಕೇಳಿಸ್ಕೊ, ಸಿನಿಮಾಗಳು ಬರೋದು ಟಾಕ್ಸಿಕ್ ಬರಬೇಕಿತ್ತು, ಯಾವುದು ಸಿನಿಮಾ ಇಲ್ಲ. ಪ್ರತಿಯೊಂದು ಒಬ್ಬೊಬ್ರು ಈ ತರ ಮಾಡ್ಕೊಂಡಿದ್ರೆ ನಾನು ನಾಳೆ ಸಿನಿಮಾ ಇಂಡಸ್ಟ್ರಿ ಎಸ್ಪೆಷಲಿ ಇಲ್ಲಿ ಮಾಗಡಿ ರೋಡಲ್ಲಿ ನಾನು ಎಸ್ಪೆಷಲಿ ಇಲ್ಲಿಗೆ ಕನ್ನಡ ಫಿಲಂನ ನೀವು ಬೇಡ ಅಂದ್ರೆ ನನಗೊಂದು ಲೆಟರ್ ಅಫಿಷಿಯಲ್ ಆಗಿ ಯಾವ ಅಸೋಸಿಯೇಷನ್ ಇಂದ, ಅಪ್ಪು ಅಣ್ಣನ ಅಸೋಸಿಯೇಷನ್, ದರ್ಶನ್ ಅಣ್ಣನ ಅಸೋಸಿಯೇಷನ್, ನೀವು ಕೊಟ್ಬಿಡ್ರಿ ನಾನು ಹಾಕಿ. ಸರ್ ಈಗ ನಾನು ಮಾತಾಡ್ಬೋದು ಸರ್? ನಂದೇನಿಲ್ಲ ಸರ್. ಇದೇ ಥಿಯೇಟರ್ಗೆ ನವಗ್ರಾಗ 20 ಜನ ಟಿಕೆಟ್ ಕೊಡ್ಸಿದ್ದೀನಿ. ಸಂತೋಷ ಅಪ್ಪ, ಒಳ್ಳೆ. ಈ ಥಿಯೇಟರ್ ಅಲ್ಲಿ ಬಂದು ಯಾವಾಗ ನವಗ್ರ ಆಗಿರ್ಬೋದು, ಕರಿ ಆಗಿರ್ಬೋದು, ಬಂದು ಕುಂತ್ಕೊಂಡು ತುಂಬಾ ವಿಜಿಲ್ ಹಾಕಿ ತುಂಬಾ ಗೌರವದಿಂದ ಬಂದು ಜನ ತೋರಿಸಿ ಕ್ರೌಡ್ ತೋರಿಸಿ ಬಂದೋಗಿದ್ದೀವಿ. ಅದು ಯಾಕೆ ಹೇಳಿ, ನಾನು ಇದು ಹೇಳ್ತಾ ನನ್ನ ಉದ್ದೇಶ ಏನ್ ಗೊತ್ತಾ ಸರ್? ಇವತ್ತು ಅಪ್ಪು ಸರ್ ಸಿನಿಮಾ ಬರ್ತಿದೆ, ಇದ್ರ ವಿರುದ್ಧ ಯಾವುದು ಸಿನಿಮಾ ಬಂದಿಲ್ಲ. ಇದು ಕರಿಯ ಸಿನಿಮಾ ಬಂದಿದ ತಕ್ಷಣ ಏನಾಗುತ್ತೆ ಅಂದ್ರೆ ಸರ್, ನಾನು ಇದು ಒಂದೇ ಥಿಯೇಟರ್ ಸರ್, ಒಂದೇ ಥಿಯೇಟರ್ ಸರ್, ಇದು ಒಂದೇ ಥಿಯೇಟರ್ ರಿಲೀಸ್ ಆಗಿದೆ. ನೋಡು, ಒಂದು ಬಿಸ್ನೆಸ್ ಎಥಿಕ್ಸ್ ಅಂತ ಇರುತ್ತೆ, ಕೇಳಿಸ್ಕೊ. ಇವತ್ತವರೆಗೂ ಎಲ್ಲೋ ಒಂದು ತುಂಬಾ ದೊಡ್ಡ ಸಿನಿಮಾ ಮಾತ್ರ ಎರಡೆರಡು ಕಡೆ ಹಾಕೋದು. ನಾನು ಹೇಳ್ತೀನಿ ಕೇಳು, ಮಾಗಡಿ ರೋಡಲ್ಲಿ ಅಂಜನ್ ಥಿಯೇಟರ್ ಇದೆ, ಪ್ರಸನ್ನ ಇದೆ, ಪ್ರಸಾದ ನಂತರ ವೀರೇಶ್ ಇದೆ, ವೀರೇಶ್ ಆದ್ಮೇಲೆ ವಿಕ್ಟ್ರಿ ಇದೆ, ವೀರಭದ್ರೇಶ್ವರ ಇದೆ. ಇದು ಬಿಸ್ನೆಸ್ ಎಥಿಕ್ಸ್ ಅಂತ ಬಂದಾಗ ಡಿಸ್ಟ್ರಿಬ್ಯೂಟರ್ಗಳು 90% ಆಫ್ ದ ಮೂವೀಸ್ 90% ಆಫ್ ದ ಮೂವೀಸ್ ಪ್ರಸನ್ನಾಗಿ ಹಾಕಿದ್ರೆ ವೀರೇಶ್ ಕೊಡಲ್ಲ, ವೀರೇಶಿಗೆ ಹಾಕಿದ್ರೆ ಪ್ರಸನ್ನ ಕೊಡಲ್ಲ.
ಅಕಸ್ಮಾತ್ ಆಗಿ ಪ್ರಸನ್ನಾಗ ಹಾಕಿದ್ರ ವೀರೇಶ್ ಚಿಕ್ಕ ಸ್ಕ್ರೀನ್ ಹೋಗಿದ್ಯಾ ನೀನು ಅಲ್ಲೂ ಕೊಡ್ತಾರೆ. ಈಗ ವೀರೇಶ್ ಥಿಯೇಟರ್ ಆಲ್ರೆಡಿ ಹಾಕಿದ್ದಾರೆ ಸಿನಿಮಾನ. ನಾನಿಲ್ಲಿ ಹಾಕೊಳ್ಳೋದು ಒಲ್ಲದಲ್ಲ, ಅವ್ರು ಕೊಡೋದಿಲ್ಲ. ಮತ್ತೆ ಅವ್ರಿಗೂ ಒಂದು ಅಲ್ಲಿಗೂ ರೆಂಟ್ ಕಟ್ಟಿ ಇಲ್ಲಿಗೂ ರೆಂಟ್ ಕಟ್ಟಲ್ಲ. ಇದು ಅವತ್ತಿಂದ ಪ್ರಾಬ್ಲಮ್ ಇದೆ. ಪ್ರಾಬ್ಲಮ್ ಅಲ್ಲ, ಇದು ಬಿಸ್ನೆಸ್ ಎಥಿಕ್ಸ್. ನನಗೂ ಅಷ್ಟೇನೆ, ಅವ್ರಿಗೂ ಅಷ್ಟೇನೆ. ಈಗ ನನಗೆ ಇಲ್ವಾ ಸಿನಿಮಾ ಇಲ್ವಾ, ನನ್ ಕೇಳ್ತಾ ಇರೋದು ಇಷ್ಟ. ಈಗ ನಾನು ಆಯ್ತು ಆರ್ಗ್ಯುಮೆಂಟ್ ಸೆಕ್ ನಾನು ತೆಗೆದೆ ಈ ಸಿನಿಮಾ. ಕ್ಲೋಸ್ ಮಾಡಿ ಈಗ. ನಾನು ಆರ್ಗ್ಯುಮೆಂಟ್ ಸೆಕ್ ಪಿಕ್ಚರ್ ಎಂಡ್ ಮಾಡಿದೆ. ನನ್ ಈಗ ಸಿನಿಮಾ ನೀವು ಹೇಳಿದ್ರಲ್ವಾ, ಕನ್ನಡ ಗೊತ್ತಾಯ್ತಲ್ವಾ? ನಾನು ತಪ್ಪೇನಾದ್ರು ಮಾಡಿದ್ದೀನಲ್ಲ. ಆಲ್ರೆಡಿ ನೀವು ನೋಡ್ತಿದ್ದಂಗೆ ಸೋಷಿಯಲ್ ಮೀಡಿಯಾದಲ್ಲಿ ಅಪ್ಪು ಸರ್ ಅಭಿಮಾನಿಗಳು ನಮ್ಗೆ ಬೈತಾರ, ಅವ್ರಿಗೆ ಇದು ನಡೀತಾನೆ ಇದೆ. ಅದಕ್ಕೂ ಅದು ಸಂಬಂಧ ಇಲ್ಲ. ಅದು ಅವ್ರವ್ರ ಇಂಡಿವಿಜುವಲ್ ಮನಸ್ಥಿತಿ, ಅದು ಅವ್ರದ್ದು ತಪ್ಪದು. ಇಲ್ಲ ಗೊತ್ತಾಯ್ತು ಸರ್, ನೀವು ಯಾವ ಇಂಟೆನ್ಷನ್ ಇಂದ ಫಿಲಂ ಇವಾಗ ಮತ್ತೆ ರಿಲೀಸ್ ಮಾಡ್ಕೊಟ್ಟಿದ್ದೀರಾ ಅಂತ. ಸರಿ ಆಯ್ತು ಇದು ರೀ ರಿಲೀಸ್ ಅಲ್ಲಪ್ಪ. ಇದು ನೀವು ಫಸ್ಟ್ ತಿಳ್ಕೊತಿರೋದು ತಪ್ಪು. ರೀ ರಿಲೀಸ್ ಅಲ್ಲ ಇದು. ನನಗೆ ಸಿನಿಮಾ ಇರ್ಲಿಲ್ಲ, ಕನ್ನಡ ಸಿನಿಮಾ ನಮ್ದು ಕನ್ನಡ ಬೆಲ್ಟ್. ಏನಪ್ಪ ಈಗ ಕನ್ನಡದ ಅನ್ನೋದನಪ್ಪ, ಕನ್ನಡ ಬೆಲ್ಟ್. ಕನ್ನಡ ಸಿನಿಮಾನೇ ನೀನು ಬರೋದು, ಇವರು ಬರೋದು ಕನ್ನಡ ಸಿನಿಮಾ, ಬೇರೆ ಯಾರು ಬರೋದು. ನಮ್ಗೆ ಯಾವತ್ತೂ ಅಷ್ಟೇನೆ. ಇದೇ ಜಾಕಿ ಪಿಕ್ಚರ್ ಯಾರು ಮುಂದೆ ಬರಲಿಲ್ಲ. ನಾವು ಇಲ್ಲ, ನಮ್ಮಣ್ಣ. ಈಗ ನಾನು ಅಲ್ಲಿ ಬರುವಾಗ ನಮ್ಮ ಮಾಸ್ಟರ್ ಅಪ್ಪು ವೆಂಕಟೇಶ್ ಅವರು ಇದ್ರು. ವಿನಯ್, ನಾನು ಪಿಕ್ಚರ್ ಅಲ್ಲಿ ಮಾಡಿದ್ದೀನಿ, ನೀನ್ ಹಾಕ್ಲಿಲ್ಲ ಅಂತ ಅಂದ್ರು. ಯಾವ್ದನ್ನ? ಅಪ್ಪು. ಓಕೆ ಜಾಕಿ